ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ನಾನು ರೇಖಾ ಬಾಲಕೃಷ್ಣ. ಇವತ್ತಿನ ದಿನ ನಾನು ನಿಮಗೆ ಕೇತು ಗ್ರಹದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೇತು ಅಂದರೆ ತಲೆ ಇಲ್ಲದ ಅರ್ಧ ಭಾಗ ಅಂತ ಅರ್ಥ. ಈಗ ತಲೆ ಇಲ್ಲದ ಅರ್ಧ ಭಾಗ ಅಂದರೆ ಏನು? ಇದಕ್ಕಾಗಿ ನಾನು ಒಂದು ಪೌರಾಣಿಕ ಕಥೆ ಹೇಳ್ತೀನಿ. ಸಮುದ್ರ ಮಂಥನ ಸಮಯದಲ್ಲಿ ಸ್ವರ್ಭಾನು ಅಂತ ಒಬ್ಬ ರಾಕ್ಷಸ ವೇಷ ಬದಲಾಯಿಸಿಕೊಂಡು ಅಮೃತ ಸೇವನೆಗಾಗಿ ದೇವತೆಗಳ ಸಾಲಿನಲ್ಲಿ ಬಂದು ನಿಂತ್ಕೋತಾನೆ. ಈಗ ಏನಾಗುತ್ತೆ ಅಂದರೆ, ಈ ಮೋಹಿನಿ ಅವತಾರದಲ್ಲಿರೋ ಮಹಾವಿಷ್ಣು ಎಲ್ಲರಿಗೂ ಅಮೃತ ಹಂಚ್ಕೊಂಡು ಬರ್ತಾ ಇರ್ತಾರೆ. ಆಗ ಸ್ವರ್ಭಾನು ಸರದಿ ಬರುತ್ತೆ. ಆಗ ಅವನು ಅಮೃತ ಸೇವನೆ ಮಾಡ್ತಾನೆ. ಆದರೆ ಆ ಅಮೃತ ಅವನ ಗಂಟ್ಲಿಂದ ಕೆಳಗೆ ಇಳಿಬೇಕು. ಅಷ್ಟೊತ್ತಿಗೆ ಪಕ್ಕದಲ್ಲೇ ಸ್ವರ್ಭಾನು ಪಕ್ಕದಲ್ಲೇ ನಿಂತಿರೋ ಸೂರ್ಯಚಂದ್ರರನ್ನು ಗುರುತಿಸಿ ಮಹಾವಿಷ್ಣು ಹೇಳ್ತಾರೆ, ಇವನು ದೇವತೆ ವೇಷದಲ್ಲಿ ಬಂದಿದ್ದಾನೆ, ರಾಕ್ಷಸ ಇವನು ಅಂತ. ಆಗ ಮಹಾವಿಷ್ಣು ಕೋಪಗೊಂಡು ತನ್ನ ಸುದರ್ಶನ ಚಕ್ರದಿಂದ ಈ ಸ್ವರ್ಭಾನು ತಲೆನ ಕತ್ತರಿಸ್ಬಿಡ್ತಾರೆ. ಆಗ ಕತ್ತರಿಸಿದ ತಲೆ ಭಾಗ ರಾಹು ಮತ್ತು ಮಿಕ್ಕಿದ ಭಾಗ ಕೇತು. ಈ ರೀತಿಯಾಗಿ ನಮ್ಮ ಪುರಾಣದಲ್ಲಿ ಪರಿಗಣಿಸಲ್ಪಟ್ಟಿದೆ. ಈಗ ಕೇತು ಗ್ರಹ ಅಂದರೆ ಆಧ್ಯಾತ್ಮ, ಜ್ಞಾನ, ವೈರಾಗ್ಯ ಮತ್ತು ಮೋಕ್ಷಕಾರಕ ಅಂತ ಹೇಳ್ತೀವಿ. ಈಗ ಕೇತು 12 ಭಾವಗಳಲ್ಲಿ ಯಾವ ರೀತಿ ಫಲಗಳನ್ನು ಕೊಡ್ತಾನೆ ಅಂತ ಹೇಳ್ತೀನಿ. ಈಗ ಮೊದಲನೇ ಮನೆ ಅಂದರೆ ಏನು? ಮೊದಲನೇ ಮನೆ ಅಂದರೆ ವ್ಯಕ್ತಿತ್ವ, ಆರೋಗ್ಯ, ರೂಪ, ಸ್ವಭಾವ, ಆತ್ಮವಿಶ್ವಾಸ ಅಂತ ಹೇಳ್ತೀವಿ. ಈಗ ಕೇತು ಮೊದಲನೇ ಮನೆಯಲ್ಲಿದ್ದರೆ ಅವ್ರಿಗೆ ಆಧ್ಯಾತ್ಮದ ಬಗ್ಗೆ ಒಲವು ಜಾಸ್ತಿ ಇರುತ್ತೆ, ಸ್ಪಿರಿಚುವಲ್ ಪರ್ಸನ್ ಆಗಿರ್ತಾರೆ. ಮತ್ತು ಇವ್ರಿಗೆ ಸ್ವಲ್ಪ ಲೋ ಕಾನ್ಫಿಡೆನ್ಸು, ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆನೇ ಇರುತ್ತೆ ಇವ್ರಿಗೆ. ಮತ್ತು ಇಂಟ್ಯೂಷನ್ ಇಸ್ ಗುಡ್, ಅಂದರೆ ಅಂತಃಪ್ರಜ್ಞೆ, ಮುಂದೆ ಏನಾಗುತ್ತೆ ಅಂತ ಇವ್ರಿಗೊಂದು ಸ್ವಲ್ಪ ಗೊತ್ತಾಗ್ಬಿಡುತ್ತೆ. ಮತ್ತು ಸ್ವಲ್ಪ ವಿಚಿತ್ರವಾದ ಯೋಚನೆಗಳು, ಆತ್ಮಶೋಧನೆ, ಸೆಲ್ಫ್ ಡಿಸ್ಕವರಿ ಥಾಟ್ಸ್ ಈ ಥರ ಇರುತ್ತೆ. ಸ್ವಲ್ಪ ಕನ್ಫ್ಯೂಸ್ಡ್ ಆಗಿರ್ತಾರೆ ಈ ಪರ್ಸನ್. ಈಗ ಕೇತು 2ನೇ ಭಾವದಲ್ಲಿದ್ದರೆ ಏನಾಗುತ್ತೆ? 2ನೇ ಭಾವ ಅಂದರೆ ಧನಭಾವ, ಅಂದರೆ ಹಣಕಾಸು, ಕುಟುಂಬ ಮತ್ತು ಆರೋಗ್ಯ ಪದ್ಧತಿ, ಮಾತಾಡುವ ಶೈಲಿ, ಇದೆಲ್ಲ 2ನೇ ಮನೆ ಸೂಚಿಸುತ್ತೆ. ಈಗ 2ನೇ ಮನೆಯಲ್ಲಿ ಕೇತು ಇದ್ದರೆ ಕುಟುಂಬದವ್ರ ಜೊತೆ ಭಿನ್ನಾಭಿಪ್ರಾಯಗಳಿರುತ್ತೆ. ಮತ್ತು ಇವರು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ, ಆದರೆ ಮಾತಾಡಿದ್ರೆ ಎಫೆಕ್ಟಿವ್ ಆಗಿ ಮಾತಾಡ್ತಾರೆ. ಮತ್ತು ಇವ್ರಿಗೆ ಹಣಕಾಸು ಇದನ್ನು ಸಂಗ್ರಹಿಸಿ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವ್ರೇನು ಮಾಡಬೇಕಂದ್ರೆ, ಹೆಚ್ಚು ಹಣದಿಂದಗಳೇ ಇವ್ರು ಹೋಗಬಾರ್ದು. ಯಾಕಂದರೆ ಕೇತು ಕತ್ತರಿ ಇದ್ದಂತೆ, ಯಾವ ಭಾವದಲ್ಲಿ ಕೂತ್ಕೊಳ್ತಾನೋ ಅಲ್ಲಿ ಆ ಮನೆಯದು ಒಂದು ಶುಭ ಫಲಗಳನ್ನು ಕತ್ತರಿಸ್ಬಿಡ್ತಾನೆ. ಈಗ 3ನೇ ಭಾವ ಏನು ಸೂಚಿಸುತ್ತೆ ಅಂದರೆ ಧೈರ್ಯ, ಸಾಹಸ, ಸಹೋದರ ಸಹೋದರಿಯರು, ಶಾರ್ಟ್ ಟ್ರಾವೆಲ್ ಮತ್ತು ಕಲೆ, ಬರವಣಿಗೆ ಇದನ್ನೆಲ್ಲ ಸೂಚಿಸುತ್ತೆ. ಮತ್ತು ಕೇತು 3ನೇ ಮನೆಯಲ್ಲಿದ್ದರೆ ಇವ್ರಿಗೆ ಧೈರ್ಯ ಜಾಸ್ತಿ ಇರುತ್ತೆ. ಮತ್ತು ಇವ್ರ ಮನೆ ಪಕ್ಕದಲ್ಲಿ ಶಿವ ಮಂದಿರ ಇರೋ ಸಾಧ್ಯತೆ ಇದೆ. ಮತ್ತು ಸಹೋದರ ಸಹೋದರಿಯರ ಜೊತೆ ಎಗೇನ್ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಇರುತ್ತೆ. ಈ ಪರ್ಸನ್ ಸ್ವಲ್ಪ ಹಠವಾದಿ ಕೂಡ. ಮತ್ತು ಹೆಚ್ಚಿಗೆ ಇವರು ಕಷ್ಟಪಟ್ಟು ಕೆಲಸ ಮಾಡಬೇಕಂತ ಇಷ್ಟಪಡಲ್ಲ. ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಓಕೆ, ತುಂಬ ಕಷ್ಟಪಟ್ಟು ಕೆಲಸ ಮಾಡೋದಿಲ್ಲ. ಈಗ 4ನೇ ಮನೆ ಬಗ್ಗೆ ಮಾತಾಡೋಣ. 4ನೇ ಮನೆ ಅಂದರೆ ಸುಖಭಾವ. ಇದು ತಾಯಿ, ಮಾನಸಿಕ ಶಾಂತಿ, ಮನೆ, ಜಮೀನು, ಆಸ್ತಿ, ಶಿಕ್ಷಣ, ವಾಹನ ಇದನ್ನೆಲ್ಲ ಸೂಚಿಸುತ್ತೆ. ಮತ್ತು ಈಗ 4ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಏನಾಗುತ್ತೆ ಅಂದರೆ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತೆ. ಮತ್ತು ಮನೆಯಲ್ಲಿ ಅಷ್ಟಾಗಿ ವಾತಾವರಣ ಚೆನ್ನಾಗಿರೋದಿಲ್ಲ, ಅಶಾಂತಿ ಜಾಸ್ತಿ ಇರುತ್ತೆ. ವಾಹನ ಅಥವಾ ಆಸ್ತಿ ವಿಚಾರಗಳಲ್ಲಿ ವಿಳಂಬ. ಈ 4ನೇ ಮನೆ ಕೇತು ಇರೋರಿಗೆ ಏನು ಹೇಳ್ಬೋದು ಅಂದರೆ, ಆದಷ್ಟು ತಾಯಿ ಮನೆ ಬಿಟ್ಟು ಬೇರೆ ಕಡೆ ಇದ್ದರೆ ಇವ್ರಿಗೆ ಏಳ್ಗೆ ಜಾಸ್ತಿ ಆಗುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅವರು ಬ್ಯಾಂಗ್ಳೂರಲ್ಲಿದ್ದಾರೆ ಅಂದ್ಕೊಳ್ಳಿ, ಅದು ಬಿಟ್ಟು ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡೋದ್ರಿಂದ ಕೂಡ ಇವರಿಗೆ ಪ್ರಗತಿ ಆಗುತ್ತೆ. 5ನೇ ಮನೆ ಅಂದರೆ ಪುತ್ರಭಾವ. ಇದು ಸಂತಾನ, ಸ್ಟಾಕ್ ಮಾರ್ಕೆಟ್, ಪ್ರೇಮ ಸಂಬಂಧ, ಪೂರ್ವ ಪುಣ್ಯ, ಮಂತ್ರ ಇದನ್ನೆಲ್ಲ ಸೂಚಿಸುತ್ತೆ. ಮತ್ತು ಸಂತಾನ ವಿಚಾರದಲ್ಲಿ ಕೂಡ ವಿಳಂಬ ಆಗುತ್ತೆ. ಹಾಗೂ ಮಕ್ಕಳಿದ್ದರೂ ಅವರ ಸುಖ ಸಂಪೂರ್ಣವಾಗಿ ಸಿಗದೆ ಹೋಗುತ್ತೆ ಇವ್ರಿಗೆ. ಮತ್ತು ಇವ್ರಿಗೆ ತೀಕ್ಷ್ಣವಾದ ಬುದ್ಧಿ, ಆಧ್ಯಾತ್ಮದ ಕಡೆ ಒಲವು ಕೂಡ ಜಾಸ್ತಿ ಇರುತ್ತೆ. ಶಿಕ್ಷಣದಲ್ಲಿ ಅಡೆತಡೆಗಳು ಮತ್ತು ಬ್ರೇಕಪ್ಸ್ ಅಂತ ಹೇಳ್ತಾ ಇರ್ತಾರಲ್ಲ, ಆ ಥರ ಇವ್ರಿಗೆ ಫ್ರೀಕ್ವೆಂಟ್ ಬ್ರೇಕಪ್ಸ್, ಪ್ರೇಮ ಸಂಬಂಧಗಳಲ್ಲಿ ಈ ಥರ ಆಗುತ್ತೆ. ಈಗ 6ನೇ ಮನೆ ಬಗ್ಗೆ ಮಾತಾಡೋಣ. 6ನೇ ಮನೆ ಅಂದರೆ ರೋಗ, ಋಣ, ಶತ್ರು. ಇವ್ರಿಗೆ ಕೆಲವು ಸೀಕ್ರೆಟ್ಸ್ ಎನಿಮೀಸ್ ಇರ್ತಾರೆ, ಆದರೆ ಯಾರಂತಲೇ ಗೊತ್ತಾಗಲ್ಲ. ಹಿತೈಷಿ ರೂಪದಲ್ಲೇ ಶತ್ರುಗಳಿದ್ರೂ ಇರ್ತಾರೆ ಇವ್ರಿಗೆ, ಆ ರೀತಿ. ಮತ್ತು 6ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಇವ್ರಿಗೆ ಪೆಟ್ಸ್ ಅಂದರೆ ಇಷ್ಟ, ಸಾಕು ಪ್ರಾಣಿಗಳಂದರೆ ಇಷ್ಟ. ಬಹುಶಃ ಅವ್ರಿಗೆ ನಾಯಿ ಕಚ್ಚಿರ್ಬೋದು,
ಓಕೆನಾ. ಅಂದರೆ ಎಲ್ಲರಿಗೂ ನಾಯಿ ಕಚ್ಚಿರ್ಬೇಕಂತ ಏನಿಲ್ಲ, ಆದರೆ ಗುರು ನೀಚವಾಗಿದ್ದರೆ ಅಥವಾ ಗುರು ಪಾಪ ಗ್ರಹಗಳ ಜೊತೆ ಇದ್ದರೆ ಇವರಿಗೆ ನಾಯಿ ಕಚ್ಚಿರೋ ಸಾಧ್ಯತೆ ಇರುತ್ತೆ. ಇನ್ನೊಂದು ವಿಚಾರ ಹೇಳಬೇಕು, 6ನೇ ಮನೆಯಲ್ಲಿ ಕೇತು ಇದ್ದರೆ ಇವರ ಮಾವ ಅಂದರೆ ತಾಯಿಯ ತಮ್ಮನ ಜೀವನ ಅಷ್ಟು ಚೆನ್ನಾಗಿರೋದಿಲ್ಲ. ಅಂದರೆ ಅವ್ರ ಜೀವನದಲ್ಲಿ ಅಷ್ಟು, ತಾಯಿಯ ತಮ್ಮನ ಜೀವನದಲ್ಲಿ ಅಷ್ಟು ಏಳಿಗೆ ಕಾಣಿಸೋದಿಲ್ಲ. ಮತ್ತು ಇವರಿಗೆ ಸೇವಾ ಕ್ಷೇತ್ರದಲ್ಲಿ ಒಳ್ಳೆಯ ಪ್ರಗತಿ ಸಿಗುತ್ತೆ. ಮತ್ತು ಇನ್ನೊಂದು, ಇವ್ರಿಗೆ ಏನಾದರೂ ಒಂದು ಕಾಯಿಲೆ ಇದ್ದರೆ ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರಿಗೆ ಗೊತ್ತಾಗಲ್ಲ ಇವ್ರಿಗೆ ಯಾವ ರೀತಿ ಒಂದು ಕಾಯಿಲೆ ಅಥವಾ ತೊಂದರೆ ಇದೆ ಅಂತ. ಆದರೆ ಆ ತೊಂದರೆಯಿಂದ ಬೇಗ, ಆ ಕಾಯಿಲೆಯಿಂದ ಬೇಗ ಗುಣಮುಖ ಕೂಡ ಆಗ್ತಾರೆ ಇವರು. ಮತ್ತು ಈಗ ಕೇತು 7ನೇ ಮನೆಯಲ್ಲಿದ್ದರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ 7ನೇ ಮನೆ ಅಂದರೆ ಮದುವೆ, ಸಂಗಾತಿಯ ಸುಖ ಮತ್ತು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆ ಥರ. ಮತ್ತು ಇವ್ರಿಗೆ ಒಂದು ಸ್ವಲ್ಪ ಮದುವೆ ಆಗಬೇಕು ಅನ್ನೋ ಆಸಕ್ತಿ ಕೂಡ ಕಡಿಮೆನೇ ಇರುತ್ತೆ. ಹಾಗೂ ಮದುವೆ ಆದರೆ ಇವರು ಒಂದು ಸ್ಪಿರಿಚುವಲ್ ಪಾರ್ಟ್ನರ್ ಇದ್ದರೆ, ಅಂದರೆ ಇವರು ಪಾರ್ಟ್ನರ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟು ಅಥವಾ ಸ್ಪಿರಿಚುವಲ್ ಪಾರ್ಟ್ನರ್ ಇದ್ದರೆ ಅಂಥವ್ರ ಜೊತೆ ಇವ್ರು ಸ್ಟಿಕ್ ಆನ್ ಆಗ್ತಾರೆ. ಇದು ಕೇತು 7ನೇ ಮನೇಲಿ ಇದ್ದ ತಕ್ಷಣ ಡೈವರ್ಸ್ ಅಂತ ಏನಿಲ್ಲ, ಆಧ್ಯಾತ್ಮಿಕವಾಗಿದ್ದರೆ ಅದನ್ನು ಖಂಡಿತ ಮದುವೆನ ಉಳಿಸ್ಕೋಬೋದು. ಈಗ 8ನೇ ಮನೆ ಬಗ್ಗೆ ತಿಳ್ಕೊಳ್ಳೋಣ. 8ನೇ ಮನೆ ಅಂದರೆ ಆಯುಷ್ಯ, ಮತ್ತು ಇದು ರಹಸ್ಯ, ಇಲ್ಲಿ ಅಪಘಾತಗಳು, ಸಂಶೋಧನೆ ಇದೆಲ್ಲ ಸೂಚಿಸುತ್ತೆ. ಸೊ ಈಗ ಕೇತು 8ನೇ ಮನೆಯಲ್ಲಿರೋದ್ರಿಂದ ಇವ್ರಿಗೆ ಒಂದು ಅಸ್ಟ್ರಾಲಜಿ ಅಥವಾ ಆಧ್ಯಾತ್ಮಿಕ ಬಗ್ಗೆ ಜಾಸ್ತಿ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ. ಮತ್ತು ಇನ್ನೊಂದು ವಿಚಾರ ಹೇಳಬೇಕು, ಈ 8ನೇ ಮನೆಯಲ್ಲಿರೋರಿಗೆ ಸ್ವಲ್ಪ ಅಂದರೆ ಒಂಥರ ಕನಸು ಬರುತ್ತೆ. ಈಗ ನಿದ್ದೆ ಮಾಡ್ತಾ ಇರೋವಾಗ ಇವ್ರಿಗೆ ಏನೋ ಒಂದು ಕನಸು ಬೀಳುತ್ತೆ, ಮುಂದಕ್ಕೆ ಏನೋ ಒಂದು ಆಗಬಹುದು ಅಂತ ಒಂದು ಪ್ರೆಡಿಕ್ಷನ್ಸು ಸ್ವಲ್ಪ ಜಾಸ್ತಿ ಇರುತ್ತೆ ಇವ್ರಿಗೆ. ಮತ್ತು ಇವ್ರಿಗೆ ಜೀವನದಲ್ಲಿ ಸಡನ್ನಾಗೆ ಬದಲಾವಣೆಗಳು ಆಗೋದು. ಮತ್ತು ಇನ್ನೊಂದು ಕೇತು ಮಹಾದಶದಲ್ಲಿ, ಕೇತು 8ನೇ ಮನೆಯಲ್ಲಿದ್ದರೆ ಇವ್ರ ಮನೆಯಲ್ಲಿ ಕಳ್ತನ ಆಗೋ ಒಂದು ಸಾಧ್ಯತೆ ಇರುತ್ತೆ. ಮತ್ತು ಇನ್ನೊಂದು, ಇದಕ್ಕೆ ನಾವು ಗುರು ಕೂಡ ಯಾವ ಸ್ಥಾನದಲ್ಲಿದ್ದಾನೆ ಅಂತ ನೋಡಬೇಕಾಗುತ್ತೆ. ಈಗ 9ನೇ ಮನೆ ಬಗ್ಗೆ ಮಾತಾಡೋಣ. 9ನೇ ಮನೆ ಅಂದರೆ ಭಾಗ್ಯದ ಮನೆ. ಇಲ್ಲಿ ಭಾಗ್ಯ, ತಂದೆ, ಗುರು, ದೂರದ ಪ್ರಯಾಣ ಇದೆಲ್ಲ ಬರುತ್ತೆ. ಮತ್ತು ಇವ್ರಿಗೆ ಏನನ್ಸುತ್ತೆ ಅಂದರೆ ಜೀವನ ಒಂದು ಕರ್ಮದಿಂದ ನಡೆಯುತ್ತೆ ಅಥವಾ ಧರ್ಮದಿಂದ ನಡೆಯುತ್ತೆ, ಒಂದು ಲಕ್ಕಿಂದ ನಡೆಯಲ್ಲ ಅಂತ ಇವ್ರಿಗೆ ಒಂದು ಭಾವನೆ ಬರುತ್ತೆ, ಇವರ ಅನಿಸಿಕೆ ಆಗಿರುತ್ತೆ. ಮತ್ತು ಈಗ ಕೇತು 9ನೇ ಮನೆಯಲ್ಲಿರೋದ್ರಿಂದ ಇವ್ರಿಗೆ ಧರ್ಮದ ಬಗ್ಗೆ ಆಸಕ್ತಿ ಜಾಸ್ತಿ. ಇವರು ಧರ್ಮದ ವಿಚಾರದಿಂದ ಇವರು ಬೇರೆಯವ್ರ ಜೊತೆ ಜಗಳ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ತಂದೆ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಇರುತ್ತೆ, ಆದರೂ ಇವರು ತಂದೆ ಸೇವೆ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು ದೂರದ ಪ್ರಯಾಣದ ಒಂದು ಅವಕಾಶ ಕೂಡ ಇವ್ರಿಗಿರುತ್ತೆ. ಈಗ 10ನೇ ಮನೆ ಬಗ್ಗೆ ಮಾತಾಡೋಣ. 10ನೇ ಮನೆ ಅಂದರೆ ಕರ್ಮದ ಭಾವ ಅಂತ. ಇಲ್ಲಿ ಉದ್ಯೋಗದ ಸ್ಥಾನಮಾನ, ಜವಾಬ್ದಾರಿಗಳು ಇದೆಲ್ಲ ಬರುತ್ತೆ. 10ನೇ ಮನೆಯಲ್ಲಿ ಕೇತು ಇರೋದ್ರಿಂದ ವೃತ್ತಿಯಲ್ಲಿ ಅನಿರೀಕ್ಷಿತವಾದ ಬದಲಾವಣೆಗಳು. ಇವ್ರಿಗೇನೆಂದರೆ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಅಂದರೆ ಇಷ್ಟ ಆಗೋ ಕೆಲಸನ ಖಂಡಿತ ಇಷ್ಟಪಟ್ಟು ಮಾಡ್ತಾರೆ. ಆದರೆ ಎಲ್ಲರೂ ಮಾಡೋ ಥರ ಕೆಲಸ ಮಾಡೋಕ್ಕೆ ಇಷ್ಟಗಳು, ಏನಾದರೂ ವಿಭಿನ್ನವಾಗಿ ಸ್ವಲ್ಪ ಡಿಫ್ರೆಂಟಾಗಿ ಕೆಲಸ ಮಾಡೋಣ ಅನ್ನೋ ಒಂದು ಮನೋಭಾವನೆ ಇವ್ರಿಗಿರುತ್ತೆ. ಈಗ 11ನೇ ಮನೆ ಬಗ್ಗೆ ಮಾತಾಡೋಣ. 11ನೇ ಮನೆ ಅಂದರೆ ಲಾಭದ ಮನೆ. ಇಲ್ಲಿ ಲಾಭ, ಸ್ನೇಹಿತರು, ಹಿರಿಯ ಸಹೋದರ ಸಹೋದರಿಯರು ಇದೆಲ್ಲ ಬರುತ್ತೆ. ಈಗ 11ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಇವ್ರಿಗೆ ಒಂದು ಉತ್ತಮ ಆಧ್ಯಾತ್ಮಿಕ ಸ್ನೇಹಿತರ ಪರಿಚಯ ಆಗುತ್ತೆ. ಮತ್ತು ಇವರ ಆಸೆಗಳನ್ನ ಈಡೇರಿಸ್ಕೊಳ್ಬೇಕಾದ್ರೆ ಒಂದು ಕಾಗದದ ಮೇಲೆ ಇವರ ಆಸೆಗಳನ್ನ ಸ್ಪಷ್ಟವಾಗಿ ಬರೀಬೇಕು. ಬರೆದು ಓದೋದ್ರಿಂದ ಇದನ್ನು ಇವರು ಮ್ಯಾನಿಫೆಸ್ಟ್, ಅಂದರೆ ಇದನ್ನು ಇವರು ಆಸೆನ ಈಡೇರಿಸ್ಕೊಳ್ಬೋದು. ಮತ್ತು ಇವರಿಗೆ ಆದಾಯದಲ್ಲಿ ಏರಿಳಿತ, ಅನಿರೀಕ್ಷಿತ ಲಾಭಗಳು. ಮತ್ತು ಸ್ವಲ್ಪ ಇಯರ್ಸ್ ಆಗ್ಬಿಟ್ಟ ಮೇಲೆ ಇವರು ಒಂಟಿತನನ ಬಯಸ್ತಾರೆ. ಒಬ್ಬರೇ ಇರೋಣ, ಯಾರು ಫ್ರೆಂಡ್ಸು ರಿಲೇಟಿವ್ಸು ಯಾರು ಬೇಡ ಅಂತ. ಹಂಗೂ ಯಾರನ್ನ ಇವ್ರ ಜೊತೆ ಫ್ರೆಂಡ್ಸ್ ಇದ್ದರೆ ಯಾರಾದರೂ ಒಂದು ಸ್ಪಿರಿಚುವಲ್ ಫ್ರೆಂಡ್ಸೇ ಇವ್ರ ಜೊತೆ ಕಂಟಿನ್ಯೂ ಮಾಡ್ತಾರೆ. ಇನ್ನು 12ನೇ ಭಾವ ಅಂದರೆ ವ್ಯಯ ಭಾವ. ಇಲ್ಲಿ ಖರ್ಚು, ಆಸ್ಪತ್ರೆ, ಆಶ್ರಮ, ವಿದೇಶ ಮತ್ತು ಅಕಲ್ಟ್ ಸಬ್ಜೆಕ್ಟ್ಸು, ಈ ಅಸ್ಟ್ರಾಲಜಿ, ತಂತ್ರ ಈ ಥರದ್ದೆಲ್ಲ ತುಂಬ ಇವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಮತ್ತು 12ನೇ ಮನೆ ಮೋಕ್ಷದ ಮನೆ ಕೂಡ ಆಗಿರುತ್ತೆ. ಇಲ್ಲೇನಾಗುತ್ತೆ ಅಂದರೆ ಇವ್ರಿಗೆ ವಯಸ್ಸಾದ ಮೇಲೆ, ಓಲ್ಡ್ ಏಜ್ ಇವ್ರಿಗೆ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ವರ್ಷ ಆಗ್ಬಿಟ್ಮೇಲೆ ಮನೆ, ಫ್ಯಾಮಿಲಿ ಇವರೆಲ್ಲರಿಂದ ದೂರ ಇರೋಣ ಅಂತ ಒಂದು ಭಾವನೆ ಕೂಡ ಇವ್ರಿಗೆ ಬರುತ್ತೆ. ಮತ್ತು ಇವ್ರಿಗೆ ಸೇವಾ ಭಾವನೆ ಮತ್ತು ತಮ್ಮ ಧರ್ಮದ ಬಗ್ಗೆ ಹೆಚ್ಚು ಒಲವು ಇದೆಲ್ಲ ಇರುತ್ತೆ. ನೋಡೋದ್ರಲ್ಲ ಸ್ನೇಹಿತರೆ, ಇಷ್ಟ ಆಗಿತ್ತು ಕೇತು ಗ್ರಹದ ಮಾಹಿತಿ. ನಿಮಗೆ ಈ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ.
ಮತ್ತು ಇನ್ನೂ ನಿಮಗೆ ಬೇರೆ ಗ್ರಹದ ಬಗ್ಗೆ ತಿಳ್ಕೊಬೇಕಂದ್ರೆ ಖಂಡಿತವಾಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಮತ್ತಷ್ಟು ವೀಡಿಯೋಗಳು ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.